ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾನು ನಂಬುತ್ತೇನೆ ಕರ್ತನು ನಿಮ್ಮೆಲ್ಲರನ್ನ ಅದ್ಭುತವಾಗಿ ಆಶೀರ್ವಾದಕರವಾಗಿ ಇಟ್ಟಿದ್ದಾರೆ ಎಂಬುದಾಗಿ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೋಗೋಣ. ಕೀರ್ತನೆಗಳು 33 ಅದರ 19ನೇ ವಾಕ್ಯ. ಕೀರ್ತನೆಗಳು 33 19ನೇ ವಾಕ್ಯ ಈ ರೀತಿ ಹೇಳುತ್ತೆ: ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ದೇವರು ನಮ್ಮ ಪ್ರಾಣವನ್ನು ಮರಣದಿಂದ ದೇವರು ತಪ್ಪಿಸುವಂಥ ದೇವರಾಗಿದ್ದಾರೆ. ಅನೇಕ ಸಾರಿ ನಮ್ಮ ಪರಿಸ್ಥಿತಿಗಳನ್ನು ಹಾದು ಹೋಗುವಂಥ ಸಂದರ್ಭಗಳು, ಅಥವಾ ನೀನು ನಿನ್ನ ಕಷ್ಟಗಳನ್ನು ಹಾದು ಹೋಗುವ ಸಂದರ್ಭಗಳಲ್ಲಿ, ನಿನ್ನ ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ, ಅವಮಾನ, ನಿಂದೆ, ನಿನ್ನ ಜೀವನದಲ್ಲಿ ಬಂದಂಥ ಎಲ್ಲ ವೇದನೆಗಳಲ್ಲಿ ಕೆಲವೊಂದು ಸಾರಿ ನಿನಗೆ ಆಲೋಚನೆ ಬರುತ್ತೇನೆಂದರೆ, ನಾನು ಈ ಲೋಕದಲ್ಲಿ ಬದುಕುವುದಕ್ಕಿಂತ ಸಾಯೋದೇ ಮೇಲು ಎಂಬುದಾಗಿ ಅನೇಕ ಸಾರಿ ಕೆಲವೊಂದು ಪರಿಸ್ಥಿತಿಗಳು ನೀನು ಹಾದು ಹೋಗುವಾಗ ನೀನು ತೀರ್ಮಾನ ಮಾಡುತ್ತೆ. ಆದರೆ ದೇವರು ಹೇಳ್ತಾನೆ, ಸ್ವಾಮಿ ಹೇಳ್ತಾನಂದರೆ, ನಿನ್ನನ್ನು ಆ ಮರಣದಿಂದ ತಪ್ಪಿಸುವುದಕ್ಕಾಗಿ ದೇವರು ಇಷ್ಟಪಡುವಂಥ ದೇವರಾಗಿದೆ. ಯಾವಾಗೆಲ್ಲ ನಿನ್ನ ಜೀವನದಲ್ಲಿ ಸಾಯಬೇಕು, ನಾನು ಬದುಕಬಾರದು ಎಂಬುದಾಗಿ ನೀನು ಅಂದುಕೊಳ್ತೀಯೋ, ಆ ಎಲ್ಲ ಸಂದರ್ಭಗಳಲ್ಲಿ ದೇವರು ನಿನ್ನನ್ನು ಬದುಕಿಸುವುದಕ್ಕಾಗಿ ಚಿಂತೆ ಮಾಡುವಂಥ, ಬಯಸುವಂಥ, ಆಸೆ ಪಡುವಂಥ ದೇವರು ಆಗಿದ್ದಾನೆ. ಈ ಲೋಕ ನಿನ್ನ ಸಾಯಿಲಿ ಎಂಬುದಾಗಿ ಒಂದು ವೇಳೆ ಎದುರು ನೋಡ್ತಾ ಇದ್ರು, ನಿನ್ನವರು ಒಂದು ವೇಳೆ ನಿನ್ನ ಸಾಯಿಲಿ ಎಂಬುದಾಗಿ ಎದುರು ನೋಡ್ತಾ ಇದ್ರು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನೀನು ಬದುಕಲಿ ಎಂಬುದಾಗಿ ಬಯಸುವಂಥ, ಆಸೆ ಪಡುವಂಥ ದೇವರಾಗಿದ್ದಾನೆ. ಅದೇ ರೀತಿಯಾಗಿ ಎರಡನೇದಾಗಿ ಹೇಳ್ತಾನೆ, ಬರಗಾಲದಲ್ಲಿ ನಿನ್ನ ಪೋಷಣೆ ಮಾಡುವಂಥ ದೇವರಾಗಿದ್ದಾನೆ. ಯಾವಾಗೆಲ್ಲ ನಿನಗೆ ಕಷ್ಟಗಳು ಬರುತ್ತೋ, ಯಾವಾಗೆಲ್ಲ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಏನು ಇಲ್ಲದಿರುವಂಥ ಒಂದು ಅನುಭವಗಳು ನಿನ್ನ ಜೀವನದಲ್ಲಿ ಬರುತ್ತೋ, ಆ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನಿನ್ನನ್ನು ಪೋಷಣೆ ಮಾಡುವಂಥ ದೇವರು, ಅಥವಾ ನಿನ್ನ ಎಲ್ಲ ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ಸಂಧಿಸುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಒಂದು ವೇಳೆ ನಿನ್ನವರೆಲ್ಲರೂ ನಿನಗೆ ಇದ್ದಿರುವಾಗ ಎಲ್ಲರೂ ಬರ್ತಾರೆ, ಆದರೆ ಇಲ್ಲದಿರುವಾಗ ಯಾರು ನಿನ್ನ ಹತ್ತಿರ ಬರದೆ, ಒಂದು ವೇಳೆ ನಿನ್ನ ಜೀವನ, ನಿನ್ನ ಕುಟುಂಬ ಒಂಟಿಯಾಗಿ ಕಣ್ಣೀರಿಡುವಂಥ ಒಂದು ಕಷ್ಟದಲ್ಲಿ ನೀನು ಕೈ ತೊಳೆಯುವಂಥ ಒಂದು ಮಗಳು, ಒಬ್ಬ ಮಗನು, ಒಂದು ಕುಟುಂಬ ನೀನು ಆಗಿರ್ಬೋದು. ಆದರೆ ನಿನ್ನನ್ನು ದೇವರು ಪೋಷಿಸುವಂಥ ದೇವರಾಗಿದ್ದಾನೆ. ದೇವರು ಆಕಾಶದ ಪಕ್ಷಿಗಳನ್ನು ಪೋಷಣೆ ಮಾಡೋ ಹಾಗೆ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನನ್ನು, ನಿನ್ನ ಬಾಳನ್ನು ದೇವರು, ನಿನ್ನ ವಂಶವನ್ನು ಪೋಷಿಸುವಂಥ ದೇವರಾಗಿದ್ದಾನೆ. ಯಾವ ಮೇಲೂ ನಿನ್ನ ಜೀವನದಲ್ಲಿ ಕೊರತೆ ಇಲ್ಲದ ಹಾಗೆ ದೇವರು ನಡೆಸ್ತಾನೆ. ನಿನ್ನನ್ನು ಬದುಕಿಸುವುದಕ್ಕಾಗಿ ದೇವರು ಬಯಸ್ತಾ ಇದ್ದಾನೆ. ನಿನ್ನನ್ನು ಬರಗಾಲದಲ್ಲಿ ನಿನ್ನನ್ನು ಪೋಷಣೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಬಯಸ್ತಾ ಇದ್ದಾನೆ. ಇವತ್ತು ಆತನ ನೀನು ನಂಬುತ್ತೀಯ? ಇವತ್ತು ಆತನ ಮೇಲೆ ನಿನಗೆ ವಿಶ್ವಾಸ ಇಡ್ತೀಯ? ಡೆಫಿನೆಟ್ಲಿ ಆಗಿ ಸಾಯಬೇಕೆಂದುಕೊಂಡ ನಿನ್ನನ್ನು ದೇವರು ಬದುಕಿಸಿ ಒಂದು ದೊಡ್ಡ ಆಶೀರ್ವಾದಕ್ಕೆ ನಿನ್ನನ್ನು ದೇವರು ನಡೆಸಿ, ನಿನ್ನ ಮೂಲಕ ದೇವರು ಮಹಿಮಂತಾನೆ. ಎರಡನೇದಾಗಿ ಏನಂದರೆ, ನಿನ್ನ ಬರಗಾಲದಲ್ಲಿ, ನಿನ್ನ ಮನೆಯಲ್ಲಿ ಏನಿಲ್ಲದಿರುವಾಗ, ನಿನ್ನ ಕೈಯಲ್ಲಿ ಏನಿಲ್ಲದಿರುವಾಗ, ನಿನ್ನ ಜೋಬಲ್ಲಿ ಏನಿಲ್ಲದಿರುವಾಗ, ನಿನ್ನ ಕುಟುಂಬದಲ್ಲಿ ಏನಿಲ್ಲದಿರುವಾಗ, ಅನ್ನಪಾನಗಳಿಲ್ಲದಿರುವಾಗ, ರೇಷನ್ ಇಲ್ಲದಿರುವಾಗ, ನಿನ್ನ ದೇವರು, ನೀನು ನಂಬುವುದಕ್ಕಾಗಿರೋ ಯೇಸು ಸ್ವಾಮಿ ನಿನ್ನನ್ನು ಪೋಷಣೆ ಮಾಡಿ, ನಿನ್ನೆಲ್ಲ ಅವಶ್ಯಕತೆಗಳನ್ನು ದೇವರು ಸಂಧಿಸಿ, ನಿನ್ನನ್ನು ಆಶೀರ್ವಾದಕರವಾಗಿ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ನಿಲ್ಲಿಸುವುದಕ್ಕಾಗಿದ್ದಾನೆ. ನಾನು ನಂಬುತ್ತೇನೆ ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ದೇವರು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು.